ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಅಥವಾ ಫಿಸಿಕಲ್ ಎಕ್ಸಾಮಿನೇಷನ್ ಬರುವಂತ ಎಕ್ಸಾಮಿನೇಷನ್ ಏನ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ವ್ಯಾಲ್ಯೂಮ್ ಅನ್ನು ನೋಡಿದ್ವಿ ಅಥವಾ ವ್ಯಾಲ್ಯೂಮಿನ ಕಾಸಸ್ ಗಳು ನೋಡಿದ್ವಿ. ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ಮುಂದಿನ ಬರುವಂತಹ ಫಿಸಿಕಲ್ ಎಕ್ಸಾಮಿನೇಷನ್ ನೋಡೋಣ. ಮೊದಲಿಗೆ ಕಲರ್ ನೋಡೋಣ, ಅದಾದ್ಮೇಲೆ ಮುಂದೆ ಬರುವಂತ ಎಕ್ಸಾಮಿನೇಷನ್ ನೋಡೋಣ. ಸೊ ಮೊದಲಿಗೆ ಕಲರ್ ಏನಿರ್ತದ, ಕಲರ್ ಅಂದ್ರೆ ಏನಂತ ನೋಡೋಣ. ಯೂರಿನ್ ಅನಾಲಿಸಿಸ್ ಒಳಗಡೆ ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ. ಸೊ ಕಲರ್ ಅಂದ್ರೆ ದ ನಾರ್ಮಲ್ ಕಲರ್ ಆಫ್ ಯೂರಿನ್ ಈಸ್ ಫೇಲ್ ಯೆಲ್ಲೋ ಟು ಅಂಬರ್ ಇನ್ ಅ ಕಲರ್. ಅಥವಾ ಏನಿರುತ್ತೆ ಇಲ್ಲಿ ನಾರ್ಮಲ್ ಯೂರಿನ್ ಇರ್ತದ್ರೆ ಫೇಲ್ ಯೆಲ್ಲೋ ಕಲರ್ ಇರ್ತೈತಿ. ಅಂದ್ರ ಪೇಷಂಟ್ ಅಥವಾ ಒಬ್ಬ ಮನುಷ್ಯಂದು ನಾರ್ಮಲ್ ಆಗಿ ಯೂರಿನ್ ಯಾವ ಕಲರ್ ಇರ್ತದೆ ಅಂದ್ರೆ ಫೇಲ್ ಯೆಲ್ಲೋ ಕಲರ್ ಇರ್ತೈತಿ. ಸೊ ಅದ್ರ ಜೊತೆಗೆ ಅಂಬರ್ ಕಲರ್ ಇರ್ತೈತಿ. ಓಕೆ, ಆಮೇಲೆ ಅಂಡ್ ಇಟ್ಸ್ ಅ ಕ್ಲಿಯರ್ ಯೂರಿನ್ ಕ್ಲಿಯರ್ ಆಗಿರ್ತೈತಿ. ನಾರ್ಮಲ್ ಇದ್ದಂತಹ ಪೇಷಂಟ್ ಯೂರಿನ್ ಕ್ಲಿಯರ್ ಇರ್ತೈತಿ, ನಾರ್ಮಲ್ ಪೇಷಂಟ್ ಯೂರಿನ್. ಸೊ ಇನ್ ಕೇಸ್ ಇಲ್ಲಿ ಯೂಶುವಲಿ ಯೂರಿನ್ ಏನಾದ್ರು ಕಾಸಸ್ಗಳು ಅಥವಾ ಏನಾದ್ರು ರೋಗಗಳು, ಯೂರಿನ್ ಇಂದ ಏನಾದ್ರು ಇನ್ಫೆಕ್ಷನ್ ಆಗಿ ರೋಗಗಳು ಬಂದಿದ್ರೆ ಯಾವ್ಯಾವ ತರ ಯೂರಿನ್ ಕಲರ್ ಇರ್ತಾವ ಅಂತ ನೋಡೋಣ. ಓಕೆ, ಒಂದೊಂದಾಗಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ದ ಮೋರ್ ಯೂಶುವಲಿ ಯೂರಿನ್ ಕಲರ್ಸ್ ಆರ್ ಯಾವಪ್ಪ ಅಂದ್ರೆ ಒಂದು ಕಲರ್ಲೆಸ್ ಇರ್ತೈತಿ, ಅದಾದ್ಮೇಲೆ ಆರೆಂಜ್ ಕಲರ್ ಇರ್ತೈತಿ, ಆಮೇಲೆ ಬ್ರೌನ್ ಯೆಲ್ಲೋ ಕಲರ್ ಇರ್ತೈತಿ, ಬ್ರೌನ್ ಯೆಲ್ಲೋ ಕಲರ್ ಟು ಡಾರ್ಕ್ ಯೆಲ್ಲೋ ಕಲರ್ ಇರ್ತೈತಿ. ಸೊ ಅದಾದ್ಮೇಲೆ ಪಿಂಕ್ ಟು ರೆಡ್ ಕಲರ್, ಪಿಂಕ್ ಅಥವಾ ರೆಡ್ ಕಲರ್ ಇರ್ತೈತಿ. ಅದ್ರ ಜೊತೆಗೆ ವೈಟ್ ಟು ಮಿಲ್ಕಿ, ವೈಟ್ ಆಗಿ ಇರ್ತೈತಿ, ಅಂದ್ರೆ ಮಿಲ್ಕಿ ಇರ್ತೈತಿ. ಓಕೆ, ಆಮೇಲೆ ಬ್ರೌನಿಶ್, ಆಮೇಲೆ ಡಾರ್ಕ್ ಕಲರ್ ಇರ್ತೈತಿ. ಸೊ ಇಷ್ಟು ಕಲರ್ ಯೂರಿನ್ ಇದ್ರೊಳಗಡೆ ಯಾವ್ದಾದ್ರು ಕಲರ್ ಏನಾದ್ರು ಬಂದಿತ್ತಂದ್ರ, ಈಗ ಆರೆಂಜ್ ಕಲರ್ ಬರಲಿ ಅಥವಾ ಡಾರ್ಕ್ ಕಲರ್ ಆದ್ರೂ ಬರಲಿ, ರೆಡ್ ಕಲರ್ ಆದ್ರೂ ಬರಲಿ, ಪಿಂಕ್ ಕಲರ್ ಆದ್ರೂ ಬರಲಿ, ಮಿಲ್ಕಿಶ್ ಆಗಿರೋ ಬರಲಿ ಅಥವಾ ವೈಟ್ ಕಲರ್ ಆದ್ರೂ ಬರಲಿ, ಯಾವ್ದಾದ್ರು ಕಲರ್ ಏನಾದ್ರು ಯೂರಿನ್ ಕನ್ಸಾಕತ್ತಿದಂದ್ರ ಫಿಸಿಕಲಿ, ಸೊ ಆ ಪೇಷಂಟ್ಗೆ ಏನೋ ಡಿಸೀಸ್ ಇದೆಯಾ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಅಂದ್ರೆ ಯಾವ್ಯಾವ ಡಿಸೀಸ್ ಕಾಸ್ ಮಾಡ್ತಾವ ಅಂತ ನೋಡೋಣ, ಮುಂದೆ ಬರ್ತಾವ. ಆಮೇಲೆ ಅದಕ್ಕೆ ಏನ್ ಹೇಳಿದ್ರು, ದಿಸ್ ಆರ್ ಲೈಕ್ಲಿ ಕಾಸ್ಡ್ ಬೈ ದ ಮೆಡಿಕೇಶನ್ ಚೇಂಜಸ್ ಇನ್ ದ ಡಯಟ್ ಆರ್ ಫುಡ್ ಕಲರ್ಸ್ ಅಥವಾ ಫುಡ್ ಡೈಸ್. ಅಂದ್ರೆ ಇವೆಲ್ಲ ಆಗ್ತಾವ ಒಂದು ಮೆಡಿಕೇಶನ್ ಒಳಗೆ ಆಗ್ತಾವ, ಆಮೇಲೆ ಡಯಟ್. ಓಕೆ, ಡಯಟ್ ಒಳಗಡೆ ಆಗ್ತಾವ ಕಲರ್ ಚೇಂಜಸ್ ಯೂರಿನ್. ಸೊ ಅದ್ರ ಜೊತೆಗೆ ಫುಡ್ ಇಂಟೇಕ್, ನಾವೇನು ಊಟ ಮಾಡ್ತೀವಲ್ಲ ಅದರ ಡೈಸ್ ಮೇಲೆ, ಅಂದ್ರೆ ಕಲರ್ ಆಫ್ ಡೈಸ್, ಏನೋ ಫುಡ್ ಆಫ್ ಡೈಸ್, ಅದಕ್ಕೆ ಏನಾದ್ರು ಹೇಳಿದೆ ನಿಮ್ಗೆ. ಇವೆಲ್ಲ ಚೇಂಜಸ್ ಆಗ್ತವೆ ಈ ಕಾಸಸ್ ಗಳಾಗ್ಬೇಕಾದ್ರೆ. ಈ ತರ ಏನಾದ್ರು ನಾವು ಡಯಟ್ ಒಳಗಿದ್ದಾಗ ಅಥವಾ ಮೆಡಿಕೇಶನ್ ಒಳಗಿದ್ದಾಗ, ಸೊ ಜೊತೆಗೆ ಫುಡ್ ಏನ್ ನಾವು ಇಂಟೇಕ್ ಮಾಡ್ತೀವಲ್ಲ ಅವಾಗಿದ್ದಾಗ, ಅವಾಗ್ಲೂ ಕೂಡ ನಮ್ಮ ಯೂರಿನ್ ಕಲರ್ ಚೇಂಜ್ ಆಗ್ತದೆ. ಸೊ ಈಗ ಮುಂದ್ ಬರೋ ಏನಪ್ಪಾ ಅಂದ್ರೆ ಯಾವ ಕಲರ್ ಬಂದಾಗ ಏನು ರೋಗಗಳು ಇರ್ತಾವ ಅಥವಾ ಏನ್ ಡಿಸೀಸ್ ಇರ್ತಾವ ಅಂತ ನೋಡೋಣ. ಓಕೆ, ಅಂದ್ರೆ ಅಬ್ನಾರ್ಮಲ್ ಯೂರಿನ್ ಕಲರ್ ಅಂಡ್ ಕಾಸಸ್. ಓಕೆ, ಮೊದಲಿಗೆ ಕಲರ್ಲೆಸ್. ಓಕೆ, ಯೂರಿನ್ ಏನಾದ್ರು ಕಲರ್ಲೆಸ್ ಇತ್ತಂದ್ರ ಅಲ್ಲೇ ಏನೇನಾಗಿರ್ತದೆ ನೋಡ್ರಿ, ಹೈ ಇಂಟೇಕ್ ಆಫ್ ಫ್ಲೂಯಿಡ್ಸ್, ಅಂದ್ರೆ ನೀವು ಫ್ಲೂಯಿಡ್ ಫುಡ್ ಅನ್ನ ಜಾಸ್ತಿ ಇಂಟೇಕ್ ಮಾಡಿದಾಗ್ತದೆ. ಆಮೇಲೆ ಡ್ಯೂರೇಟಿಕ್ ಡ್ರಗ್ಸ್, ಡ್ಯೂರೇಟಿಕ್ ಡ್ರಗ್ಸ್ ಏನಪ್ಪಾ ಅಂದ್ರೆ ನೀರಿನ ಅಂಶ ಹೆಚ್ಚಿರುವಂತ ಮೆಡಿಸಿನ್ ಗಳನ್ನ ತಗೊಂಡಾಗ್ತದೆ. ಮೊದಲೇ ಹೇಳಿದ್ದೀನಿ ನಾನು ಅಲ್ಲಿ ಪಾಲಿಯೂರಿಯಾದೊಳಗಡೆ. ಸೊ ಅದರ ಜೊತೆಗೆ ಡಯಾಬಿಟಿಕ್ ಮಲೈಟಸಿಸ್. ಓಕೆ, ಈ ತರ ಇದ್ದಾಗ ಏನಾಗ್ತಂದ್ರೆ ಕಲರ್ಲೆಸ್ ಯೂರಿನ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ, ಪೇಷಂಟ್ ಪ್ರೊಡಕ್ಷನ್ ಮಾಡುತ್ತೆ. ಆಮೇಲೆ ಕಲರ್ ಇದ್ದಾಗ ಏನಾಗ್ತದೆ ನೋಡ್ರಿ, ಯೂರಿನ್ ಫೀವರ್ ಇರ್ತದ, ಫೀವರ್ ಇದ್ದಾಗ ಏನಾಗ್ತದೆ ಆರೆಂಜ್ ಕಲರ್ ಬರ್ತಾವ ಅಂತ ಹೇಳ್ತಾರೆ. ಆಮೇಲೆ ಎಕ್ಸೆಸ್ ಆಫ್ ಸ್ವೆಟ್, ಸ್ವೆಟ್ ಅನ್ನ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡಿದ್ವಿ ಬಾಡಿಯಿಂದ, ಅವಾಗ ಕೂಡ ಏನಾಗ್ತದೆ ಯೂರಿನ್ ಆರೆಂಜ್ ಕಲರ್ ಬರುತ್ತೆ. ಆಮೇಲೆ ಹೈ ಕಾನ್ಸಂಟ್ರೇಷನ್ ಆಫ್ ಯೂರಿಯಾ ಇತ್ತಂದ್ರೆ ಏನಾಗ್ತದೆ ಇಲ್ಲಿ ಯೂರಿನ್ ಆರೆಂಜ್ ಕಲರ್ ಬರ್ತೈತಿ. ಸೊ ನೆಕ್ಸ್ಟ್ ಬ್ರೌನ್ ಯೆಲ್ಲೋ ಟು ಡಾರ್ಕ್ ಯೆಲ್ಲೋ ಯಾವ ಬರ್ತದೆ ನೋಡೋಣ. ಮೊದಲಿಗೆ ಹೆಪಟಿಕ್ ಅಂದ್ರ ಜಾಯಿಂಡಿಸ್ ಕೇಸಸ್ ಒಳಗಡೆ ಬರ್ತೈತಿ. ಆಮೇಲೆ ಪೋಸ್ಟ್ ಹೆಪಟಿಕ್ ಕಂಡೀಷನ್, ಅಂದ್ರೆ ಹೆಪಟಿಕ್ ಮುಗಿದ ಮೇಲೂ ಕೂಡ ಏನಾಗ್ತದೆ ಆ ಒಂದು ಕಲರ್ ಇರ್ತಂದ್ರ ಬ್ರೌನ್ ಯೆಲ್ಲೋ ಟು ಡಾರ್ಕ್ ಯೆಲ್ಲೋ ಕಲರ್ ಇರ್ತೈತಿ. ಸೊ ಅದ್ರ ಜೊತೆಗೆ ಇಂಟೇಕ್ ಆಫ್ ಯೆಲ್ಲೋ ಕಲರ್ ಫುಡ್, ನಾ ಹೇಳಿದೆ ನಿಮ್ಗೆ ಯೆಲ್ಲೋ ಕಲರ್ ಡೈಸ್ ಫುಡ್ ಕಲರ್, ಅಂದ್ರೆ ಫುಡ್ ಮೇಲೂ ಡಿಪೆಂಡ್ ಆಗ್ತದೆ ಯೂರಿನ್. ಅದಕ್ಕೆ ಇಂಟೇಕ್ ಆಫ್ ಯೆಲ್ಲೋ ಕಲರ್ ಫುಡ್ ಇದಾಗೂ ಕೂಡ ಕಲರ್ ಯೆಲ್ಲೋ ಆಗ್ತದೆ. ಸೊ ನೆಕ್ಸ್ಟ್ ಫಾರ್ ಇಂಟೇಕ್ ಆಫ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್. ಓಕೆ, ಅಂದ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ನಾವು ಏನಾದ್ರು ತಗೊಂತಿದ್ವಿ ಅಂದ್ರೆ ಅಲ್ಲಾಗ್ಲೂ ಕೂಡ ನಮ್ಮ ಒಂದು ಯೂರಿನ್ ಕಲರ್ ಯೆಲ್ಲೋ ಆಗ್ತದೆ, ಡಾರ್ಕ್ ಯೆಲ್ಲೋ ಅಥವಾ ಬ್ರೌನ್ ಕಲರ್ ಯೆಲ್ಲೋ ಆಗ್ತದೆ. ಸೊ ನೆಕ್ಸ್ಟ್ ಬರೋ ಯಾವಪ್ಪ ಅಂದ್ರೆ ಪಿಂಕ್ ಟು ರೆಡ್ ಕಲರ್. ಓಕೆ, ಪಿಂಕ್ ಟು ರೆಡ್ ಕಲರ್ ಆದಾಗ ಏನಾದ್ರೆ ಬೀಟ್ರೂಟ್ ಇಂಜೆಕ್ಷನ್. ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಹೆಮಚೂರಿ ಆದಾಗನು ಕೂಡ ಏನಾಗ್ತದೆ ರೆಡ್ ಕಲರ್ ಬರ್ತಾವೆ. ಆಮೇಲೆ ರಿನಲ್ ಡಿಸೀಸ್, ಹೆಮಚೂರಿ ಅಂದ್ರೆ ಎಕ್ಸೆಸ್ ಆಫ್ RBC, ರಿನಲ್ ಡಿಸೀಸ್ ಅಂದ್ರೆ ಕಿಡ್ನಿ ಏನಾದ್ರು ಡಿಸೀಸ್ ಇದ್ದು ಅಂದ್ರೆ ಕೂಡ ಏನಾಗ್ತದೆ ಅಂದ್ರೆ ಅಲ್ಲಿ ಯೂರಿನ್ ರೆಡ್ ಕಲರ್ ಬರ್ತಾವೆ. ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರೆ ವೈಟ್ ಆರ್ ಮಿಲ್ಕ್, ವೈಟ್ ಆರ್ ಮಿಲ್ಕ್ ಇದ್ದಾಗ ಏನಾಗ್ತಂದ್ರೆ ಇಲ್ಲಿ ಪ್ರೆಸೆನ್ಸ್ ಆಫ್ ಪಸ್ ಅಥವಾ ಪಸ್ ಸೆಲ್ಸ್ ಆಗಿರ್ಬೋದು, ಅಂದ್ರೆ WBCs ಇರ್ಬೋದು. ಆಮೇಲೆ
ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ತದೆ ಅವಾಗೂ ಕೂಡ ಏನಂತಂದ್ರೆ ವೈಟ್ ಕಲರ್ ಅಥವಾ ಮಿಲ್ಕಿ ಕಲರ್ ಬರ್ತಾವ ಅಂದ್ರೆ ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗೂ ಕೂಡ ಏನಂತಂದ್ರೆ ವೈಟ್ ಟು ಅಥವಾ ವೈಟ್ ಆರ್ ಮಿಲ್ಕಿ ಕಲರ್ ಬರ್ತದೆ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬ್ರೌನಿಶ್ ಟು ಬ್ಲ್ಯಾಕ್ ಒಂದ್ ಯಾವ ಬರ್ತಾವ ಅಂದ್ರ ಒಂದ್ ಯಾವ್ದಪ್ಪ ಅಂದ್ರೆ ಹೆಮರೈಸ್ಡ್ ಇನ್ ಯೂರಿನರಿ ಟ್ರ್ಯಾಕ್ ಅಂದ್ರೆ ಹೆಮರೈಸ್ ಏನಾದ್ರು ಯೂರಿನರಿ ಟ್ರ್ಯಾಕ್ ಒಳಗೆ ಹೆಮರೈಸ್ ಆಗಿತ್ತು ಅಂದ್ರೆ ಬ್ಲಡ್ ಹೆಮರೈಸ್ ಆಗಿತ್ತು ಅವಾಗ ಏನಂತಂದ್ರೆ ಬ್ರೌನಿಶ್ ಟು ಬ್ಲ್ಯಾಕ್ ಕಲರ್ ಬರ್ತೈತಿ. ಅದಾದ್ಮೇಲೆ ರಿನಲ್ ಫೇಲಿಯರ್ ಆದಾಗೂ ಕೂಡ ಏನಾಗ್ತಂದ್ರೆ ಬ್ರೌನಿಶ್ ಟು ಬ್ಲ್ಯಾಕ್ ಬರ್ತೈತಿ. ಆಮೇಲೆ ರಿನಲ್ ಡಿಸೀಸ್ ಆದಾಗೂ ಕೂಡ ಏನಾಗ್ತಂದ್ರೆ ಬ್ರೌನಿಶ್ ಟು ಬ್ಲ್ಯಾಕ್ ಬರ್ತೈತಿ. ಸೊ ದೀಸ್ ಆರ್ ದ ಕಲರ್ಸ್ ದ ಯೂರಿನ್ ಕಾಸ್ಡ್ ಅಂದ್ರೆ ಏನಾದ್ರು ಈ ತರ ಏನಾದ್ರು ಯೂರಿನ್ ಏನಾದ್ರು ಕಲರ್ ಇದ್ದು ಅಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಒಂದಿಷ್ಟು ಕಾಸಸ್ ಗಳು ಇರ್ತಾವ. ಸೊ ಇಲ್ಲ ನೋಡ್ರಿ, ಸೊ ದೀಸ್ ಆರ್ ದ ಕಲರ್ಸ್ ಆಫ್ ಯೂರಿನ್. ಯಾವ ತರ ಇದ್ದಾಗ ಏನಾಗ್ತದೆ ಅಂದ್ರೆ ಯೆಲ್ಲೋ ಆಗಿರ್ಲಿ, ಆರೆಂಜ್ ಆಗಿರ್ಲಿ ಅಥವಾ ವೈಟ್ ಮಿಲ್ಕಿ ಆಗಿರ್ಲಿ, ರೆಡ್ ಆಗಿರ್ಲಿ, ಈ ತರ ಇದು ಅಂದ್ರೆ ಏನಾಗ್ತಂದ್ರೆ ಆ ಒಂದು ಗುಣಲಕ್ಷಣಗಳು ಬರ್ತಾವ. ಓಕೆ, ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಆರ್ಡರ್ ಬರ್ತೈತಿ. ಓಕೆ ನೋಡ್ರಿ, ಬೇಸಿಕಲಿ ಆರ್ಡರ್ ಯಾವ ತರ ಇರ್ತದೆ ಅಂದ್ರೆ ದ ನಾರ್ಮಲ್ ಯೂರಿನ್ ಆರ್ಡರ್ ಈಸ್ ಅರೋಮೆಟಿಕ್ ಆರ್ ಪಂಜೆಂಟ್ ಸ್ಮೆಲ್. ಓಕೆ, ಸ್ಮೆಲ್ ಇರ್ತೈತಿ ಯಾವುದು ಅರೋಮೆಟಿಕ್ ಆದ್ರೂ ಇರ್ಬೋದು ಅಥವಾ ಪಂಜೆಂಟ್ ಸ್ಮೆಲ್ ಆಗಿರೋ ಇರ್ತೈತಿ. ಸೊ ದ ಪ್ರೆಸೆನ್ಸ್ ಆಫ್ ಕಿಟೋನ್ ಬಾಡೀಸ್ ಯೂರಿನ್ ಆಲ್ವೇಸ್ ಫ್ರೂಟಿ ಸ್ಮೆಲ್ ಅಂದ್ರೆ ಏನಾದ್ರು ಪ್ರೆಸೆನ್ಸ್ ಆಫ್ ಕಿಟನ್ ಬಾಡೀಸ್ ಇದ್ದು ಅಂದ್ರೆ ಯೂರಿನ್ ಒಳಗಡೆ ಏನಾದ್ರು ಕಿಟನ್ ಬಾಡೀಸ್ ಪ್ರೆಸೆಂಟ್ ಇದ್ದು ಅದರಲ್ಲಿ ಯೂರಿನ್ ಯಾವ ಒಂದು ಸ್ಮೆಲ್ ಕೊಡ್ತೈತೆ ಅಂದ್ರೆ ಫ್ರೂಟಿ ಸ್ಮೆಲ್ ಕೊಡ್ತೈತೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಏನ್ ಕೊಟ್ಟಿದ್ರು ಅಬ್ ನಾರ್ಮಲ್ ಕಲರ್ ಆಗಿರ್ಬೋದು, ಆಮೇಲೆ ಅದ್ರ ಕಾಸಸ್ಗಳು. ಓಕೆ ನೋಡ್ರಿ, ಮೊದಲಿಗೆ ಯಾವ್ದಂದ್ರೆ ಪ್ಯೂರಿಟಿ ಆರ್ಡರ್ ಇತ್ತಂದ್ರ ಏನ್ ಹೇಳಿದ್ರೆ ನಿಮ್ಗೆ ಪ್ಯೂರಿಟಿ ಆರ್ಡರ್ ಇತ್ತು ಏನಂತಂದ್ರೆ ಪೇಷಂಟ್ಗೆ ಡಯಾಬೆಟಿಕ್ ಇರ್ತೈತಿ. ಡಯಾಬೆಟಿಕ್ ಅಂದ್ರೆ ಹೈ ಶುಗರ್ ಇರ್ತೈತಿ, ಹೈ ಶುಗರ್ ಅಥವಾ ಹೈ ಬ್ಲಡ್ ಶುಗರ್ ಆಗಿರ್ಬೋದು, ಈ ತರ ಇರ್ತೈತಿ. ಆಮೇಲೆ ಮಾಯಿಸ್ಟಿ ಆರ್ಡರ್ ಇತ್ತಂದ್ರ ಏನಾಗ್ತಂದ್ರ ಇಲ್ಲಿ ಪೇಷಂಟ್ಗೆ ಬ್ಲಾಡರ್ ಇನ್ಫೆಕ್ಷನ್ ಇರ್ತೈತಿ, ಅಂದ್ರ ಬ್ಲಾಡರ್ದು ಇನ್ಫೆಕ್ಷನ್ ಇರ್ತೈತಿ. ಓಕೆ, ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಅಮೋನಿಕಲ್ ಆರ್ಡರ್ ಇತ್ತಂದ್ರ, ಓಕೆ ಅಮೋನಿಕಲ್ ಆರ್ಡರ್ ಇತ್ತಂದ್ರೆ ಏನಂತಂದ್ರ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರ್ತೈತೆ ಅವರಿಗೆ. ಓಕೆ, ದೀಸ್ ಆರ್ ದ ಅಬ್ನಾರ್ಮಲ್ ಆರ್ಡರ್ಸ್ ಅಂಡ್ ದೇರ್ ಕಾಸಸ್. ಅಂದ್ರೆ ಎಕ್ಸಾಂಪಲ್ ಫ್ರೂಟಿ ಆರ್ಡರ್ ಇತ್ತು ಅಂದ್ರೆ ಫ್ರೂಟಿ ಸ್ಮೆಲ್ ಇತ್ತಂದ್ರೆ ಯೂರಿನ್ ಅಲ್ಲಿ ಡಯಾಬೆಟಿಕ್ ಮಲ್ಡಸಸ್ ಇರ್ತೈತಿ. ಆಮೇಲೆ ಡಸ್ಟ್ ಮಾಯಿಸ್ಟಿ ಆರ್ಡರ್ ಇತ್ತು ಅಂದ್ರೆ ಅಲ್ಲಿ ಏನಂತಂದ್ರೆ ಬ್ಲಾಡರ್ ಇನ್ಫೆಕ್ಷನ್ ಇರ್ತೈತಿ. ಸೊ ಅದ್ರ ಜೊತೆಗೆ ಅಮೋನಿಕಲ್ ಆರ್ಡರ್ ಇತ್ತು ಅಂದ್ರೆ ಅಲ್ಲಿ ಏನಂತಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರ್ತೈತಿ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬರ್ತಂದ್ರೆ ಇಲ್ಲಿ ಅಪಿಯರೆನ್ಸ್. ಓಕೆ, ಅಪಿಯರೆನ್ಸ್ ಒಳಗೆ ನೋಡ್ರಿ ಏನ್ ಹೇಳಿದ್ರು ಅವರು ಇಲ್ಲಿನೂ ಕೂಡ ಅದರ ಡಿಸೀಸ್ ಆಗಿರ್ಬೋದು ಅಥವಾ ಅಪಿಯರೆನ್ಸ್ ಆಗಿರ್ಬೋದು ಅದರ ಡಿಸೀಸ್ ಕೂಡ ಕೊಟ್ಟಿರ್ತಾರೆ, ಕಾಸಸ್ ಗಳು ಕೊಟ್ಟಿರ್ತಾರೆ. ಸೊ ನೋಡ್ರಿ, ಮೊದಲಿಗೆ ದ ನಾರ್ಮಲ್ ಯೂರಿನ್ ಅಪಿಯರೆನ್ಸ್ ಇಸ್ ಕ್ಲಿಯರ್. ಓಕೆ, ನಾರ್ಮಲ್ ಆಗಿರುವ ಯೂರಿನ್ ಅದು ಅಪಿಯರೆನ್ಸ್ ಏನಿರ್ತಂದ್ರೆ ಕ್ಲಿಯರ್ ಆಗಿರ್ತದೆ ಅಂದ್ರವರು. ಅಂದ್ರೆ ಈಗ ಹೇಳಿರೋರು ದ ನಾರ್ಮಲ್ ಯೂರಿನ್ ಅಪಿಯರೆನ್ಸ್ ಇಸ್ ಕ್ಲಿಯರ್ ಅಂತ ಹೇಳಿದ್ರು. ಸೊ ಇಟ್ ಮೇ ಬಿ ಅಪಿಯರೆನ್ಸ್ ಇಸ್ ಅಮೋರಪಸ್ ಆರ್ ಪ್ರೆಸೆನ್ಸ್ ಇನ್ ದ ಅಲ್ಕಲೈನ್ ಮೀಡಿಯಾ. ಅಂದ್ರೆ ಅಮೋರಪಸ್ ಏನಿರ್ತಂದ್ರೆ ಅಲ್ಲಿ ಅಲ್ಕಲೈನ್ ಮೀಡಿಯಾದೊಳಗಡೆ ಪ್ರೆಸೆನ್ಸ್ ಇರ್ತೈತಿ. ಓಕೆ, ಸೊ ಅದಕ್ಕಾಗಿ ಇದಾದ್ರೂ ಕೂಡ ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಅದರ ಅಪಿಯರೆನ್ಸ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಅದರ ಕಾಸಸ್ ಗಳು ಕೊಟ್ಟಿದ್ದಾರೆ. ಏನ್ ಅಪಿಯರೆನ್ಸ್ ಇದ್ದಾಗ ಏನ್ ಕಾಸಸ್ ಆಗ್ತಾವ ಅಂತ ನೋಡೋಣ. ಓಕೆ, ಸೊ ಮೊದಲನೇದು ಯಾವಪ್ಪ ಅಂದ್ರೆ ಹ್ಯಾಸಿ ಅಪಿಯರೆನ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯಾಸಿ ಅಪಿಯರೆನ್ಸ್ ಪ್ರೆಸೆನ್ಸ್ ಆಫ್ ಮ್ಯೂಕಸ್. ಓಕೆ, ಮ್ಯೂಕಸ್ ಏನಾದ್ರು ಯೂರಿನ್ ಒಳಗಡೆ ಬರ್ತಾ ಇತ್ತಂದ್ರ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಪೇಷಂಟ್ಗೆ ಮ್ಯೂಕಸ್ ತರ ಏನಾದ್ರು ಯೂರಿನ್ ಕಂಟೆಂಟ್ ಒಳಗೆ ಕಂಡು ಬಂತಂದ್ರೆ ಅವಾಗ ಏನಂತೀವಿ ನಾವು ಹೈಸಿ ಅಪಿಯರೆನ್ಸ್ ಅಂತ ಕೇಳ್ತೀವಿ, ಅಥವಾ ಇದೇನ್ ಕಾಸಸ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಮ್ಯೂಕಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಿಲ್ಕಿ ಅಪಿಯರೆನ್ಸ್. ಮಿಲ್ಕಿ ಅಂದ್ರೆ ವೈಟ್ ಏನಾದ್ರು ಯೂರಿನ್ ಬಾಟಲ್ ಒಳಗಡೆ ಕಾಣಕತ್ತಂದ್ರೆ ಪೇಷಂಟ್ ಅಂತ ಅದಕ್ಕೆ ಏನಂದ್ರೆ ಪ್ರೆಸೆನ್ಸ್ ಆಫ್ ಫ್ಯಾಟ್. ಓಕೆ, ಪ್ರೆಸೆನ್ಸ್ ಆಫ್ ಏನು ಫ್ಯಾಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಯಾವ್ದು ಕ್ಲೌಡ್ಲಿ ಆರ್ ಟರ್ಬಿಡಿಟಿ ಇತ್ತಂದ್ರ ಹೆಂಗ ಕ್ಲೌಡ್ಲಿ ಅಥವಾ ಟರ್ಬಿಡಿಟಿ ಇತ್ತಂದ್ರ ಅಲ್ಲಿ ಏನಾಗಿರ್ತಂದ್ರ ಪೇಷಂಟ್ಗೆ ಪ್ರೆಸೆನ್ಸ್ ಆಫ್ RBCs ಆಗಿರಬಹುದು, ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಇಂದ ಯೂರಿನ್ ಒಳಗಡೆ ಬಂದಾಗ ಆಗಿರ್ಬೋದು. ಓಕೆ, ಆಮೇಲೆ ಎಪಿಥಿಯಲ್ ಸೆಲ್ಸ್, ಪಸ್ ಸೆಲ್ಸ್ ಎಕ್ಸೆಟ್ರಾ. ಅಂದ್ರೆ ಇಲ್ಲಿ ಪೇಷಂಟ್ಗೆ ಏನಾದ್ರು ಯೂರಿನ್ ಕಂಪ್ಲೀಟ್ ಆಗಿ ಟರ್ಬಿಡಿಟಿ ಕಾಣಕತ್ತಿತ್ತಂದ್ರ ಅಥವಾ ಕ್ಲೌಡ್ಲಿ ಕಾಣಕತ್ತಿತ್ತಂದ್ರ ಸೊ ಆ ಒಂದು ಪೇಷಂಟ್ ಬಾಡಿ ಅಥವಾ ಹೊರಗಿಂದ ಯೂರಿನ್ ಒಳಗಡೆ ಪಾಸ್ ಆಗ್ತಾ ಇದಾವೆ ಏನಂದ್ರೆ ಒಂದು RBC ಆಗಿರ್ಬೋದು, ಎಪಿಥಿಯಲ್ ಸೆಲ್ಸ್ ಆಗಿರ್ಬೋದು ಅಥವಾ ಪಸ್ ಸೆಲ್ಸ್ ಆಗಿರ್ಬೋದು. ಈ ಸೆಲ್ಸ್ ಗಳು ಏನಾಗ್ತದ ಹೊರಗಡೆ ಔಟ್ಪುಟ್ ಆಗತ್ತ ಅಂದಾಗ ಮಾತ್ರ ಏನಾಗ್ತದೆ ಕಲರ್ ಟರ್ಬಿಡಿಟಿ ಅಥವಾ ಕ್ಲೌಡ್ಲಿ ಆಗ್ತಾವ. ಸೊ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಇಲ್ಲಿ pH ರಿಯಾಕ್ಷನ್. ಓಕೆ, pH ರಿಯಾಕ್ಷನ್ ಏನಿದೆ ಅಂದ್ರೆ ಯೂರಿನ್ ಒಳಗಡೆ ನೋಡ್ರಿ ಮೊದಲನೇ ಪಾಯಿಂಟ್ ಏನಿದೆ ಅಂದ್ರೆ
The fresh normal urine pH reaction slightly acidic. Okay, its range approximately 4.6 to 7.0 ಇರ್ತದೆ. ಅಂದ್ರೆ ಅಸಿಡಿಕ್ ಯೂರಿನ್ ಇರ್ತದೆ. ಯೂರಿನ್ ಯಾವಾಗಿದ್ರು ಯೂರಿನ್ ಪೇಷಂಟ್ ಅದ ಅಸಿಡಿಕ್ ಇರ್ತದೆ, ಫ್ರೆಶ್ ಆಗಿ. ಅಂದ್ರೆ ಯೂರಿನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಾಗ ಇಷ್ಟೊಳಗಡೆ ಇದ್ದಾಗ ಯೂರಿನ್ ನಾರ್ಮಲ್ ಇದೆ ಅಂತ ಹೇಳ್ತೀವಿ ನಾವು. ಓಕೆ, ಇನ್ ಕೇಸ್ ಆಫ್ ನೋಡ್ರಲ್ಲಿ ಏನ್ ಕೊಟ್ಟಿರೋದು, ದ ಯೂರಿನ್ ಪಿ ಎಚ್ ರಿಯಾಕ್ಷನ್ ಅಲ್ಕಲೈನ್ ಇಟ್ಸ್ ರೇಂಜ್ ಮೋರ್ ದೆನ್ 7 ಹೋಯ್ತು ಅಂದ್ರ ಇಟ್ ಕನ್ಸಿಡರ್ ಹ್ಯಾಸ್ ಅ ಇನ್ಫೆಕ್ಷನ್ ಅಥವಾ ಏನಾದ್ರು ಡಿಸೀಸ್ ಐತೆ ಅಂದಂಗ ಅರ್ಥ. ಏನಿದ್ರು ಅಂದವರು ಇಲ್ಲಿ ನೋಡ್ರಿ, ದ ಯೂರಿನ್ ಪಿ ಎಚ್ ರಿಯಾಕ್ಷನ್ ಅಲ್ಕಲೈನ್ ಇಟ್ಸ್ ರೇಂಜ್ ಮೋರ್ ದೆನ್ 7.0 7.0 ನೋಡಿದ್ರೆ 7.8 ಆಗಿರ್ಬೋದು, 8 ಆಗಿರ್ಬೋದು, ಇದರ ಹೋತಂದ್ರೆ ಅದ್ರಾಗ ಏನಂತ ನಾವು ಸಜೆಸ್ಟಿವ್ ಅಂತ ಹೇಳಿರೋದು ಇಲ್ಲಿ ಇನ್ಫೆಕ್ಷನ್ ಐತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಪೇಷಂಟಿಗೆ. ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತೇಳಿ ನಾವ್ ಮಾಡ್ತೇವೆ ಪೇಷಂಟಿಗೆ. ಪೇಷಂಟ್ ಅದು ಯೂರಿನ್ ಒಳಗಡೆ ಇನ್ಫೆಕ್ಷನ್ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ರಿ. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳಿದಾರೆ ಅಂದ್ರೆ ಅವರು, ಯೂರಿನ್ ಪಿ ಎಚ್ is measured by using two methods. ಯಾವಪ್ಪ ಅಂದ್ರೆ ಒಂದು ಪಿ ಎಚ್ ಮೀಟರ್ ಆಗಿರ್ಬೋದು, ಪಿ ಎಚ್ ಮೀಟರ್ ಇಂದ ಮಾಡ್ತೀವಿ ನಾವು. ಅದಾದ್ಮೇಲೆ ಪಿ ಎಚ್ ಇಂಡಿಕೇಟರ್ ಪೇಪರ್ ಸ್ಟ್ರಿಪ್ ಅಥವಾ ಪಿ ಎಚ್ ಅನ್ನ ಇಂಡಿಕೇಟರ್ ಮಾಡುವಂತ ಸ್ಟ್ರಿಪ್ ಇಂದ ಯೂಸ್ ಮಾಡ್ತೀವಿ. ಸೊ ಪಿ ಎಚ್ ಮೀಟರ್ ಅಂದ್ರೆ ಇದು ಪಿ ಎಚ್ ಮೀಟರ್ ಆಗಿರ್ತೈತಿ, ಅದು ಮಷಿನ್ ಆಗಿರ್ತೈತಿ. ಆಮೇಲೆ ಪಿ ಎಚ್ ಇಂಡಿಕೇಟರ್ ಪೇಪರ್ ಯಾವಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಇದು ಪಿ ಎಚ್ ಇಂಡಿಕೇಟರ್ ಮಾಡುವಂತ ಪೇಪರ್. ಓಕೆ, ಇದ್ರೊಳಗೆ ನಾವು ಈ ಪೇಪರ್ಸ್ ಗಳನ್ನ ತಗೊಂತೀವಿ. ಸೊ ಇದನ್ನ ಯೂರಿನ್ ಒಳಗೆ ಡಿಪ್ ಮಾಡ್ತೀವಿ. ಡಿಪ್ ಮಾಡಿದ್ಮೇಲೆ ಇಲ್ಲಿ ಕಲರ್ ಗೆ ಮ್ಯಾಚಿಂಗ್ ಮಾಡ್ತೀವಿ. ಓಕೆ, ಅದ್ರೊಳಗಡೆ ಇರ್ತದೆ ಪಿ ಎಚ್ ಎಷ್ಟಿದೆ ಅಂತ ಹೇಳಿ. ಸೊ ಇದಕ್ಕೆ ಮ್ಯಾಚಿಂಗ್ ಮಾಡ್ತೀವಿ. ಓಕೆ, ಇದ್ರೊಳಗಡೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ಏನ್ ಮಾಡ್ತಾವೆ, ಡೈರೆಕ್ಟ್ ಆಗಿ ಆ ಯೂರಿನ್ ಅನ್ನ ತಗೊಂಡು ಆ ಮಷೀನಿಗೆ ಕನ್ವರ್ಟ್ ಮಾಡಿ ಅಲ್ಲಿ ಏನಿರ್ತಲ್ಲ ಆ ಒಂದು ಪಾಯಿಂಟ್ ಇಂದ ಇಂಡಿಕೇಟರ್ ಇಂದ ಆ ಒಂದು ಇಂಡಿಕೇಶನ್ ಮಾಡ್ತಾರೆ, ಅದು ಏನ್ ರೇಂಜ್ ಇದೆ ಅಂತ ಹೇಳ್ತಾರೆ. ಓಕೆ, ಈಗ ಕಾಣ್ತದೆಯಲ್ಲ, ಸೊ ಡಿಸ್ಪ್ಲೇ ಮೇಲೆ ಈ ತರ ಫ್ಲೋ ಆಗುತ್ತೆ. ಇದು ಯೂರಿನ್, ಇದನ್ನ ಇಂಡಿಕೇಶನ್ ಮಾಡ್ಲಿಕ್ಕೆ ಒಂದು ಪಿಪೆಟ್. ಓಕೆ, ಈ ತರ ಏನ್ ಮಾಡ್ತಾರೆ, ಕನೆಕ್ಷನ್ ಮಾಡಿ ಆ ಒಂದು ಯೂರಿನ್ ಸ್ಯಾಂಪಲ್ ಅದ ಏನ್ ಪಿ ಎಚ್ ಐತೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಇದರ ಕಾಸಸ್ ಗಳು ಬರ್ತಾವ. ಅಂದ್ರೆ ಅಸಿಡಿಕ್ ಯೂರಿಯಾ ಅಂದ್ರೆ ಏನು, ಆಮೇಲೆ ಬೇಸಿಕ್ ಯೂರಿಯಾ ಅಂದ್ರೆ ನೋಡೋಣ. ಓಕೆ, ಮೊದಲಿಗೆ ಅಸಿಡಿಕ್ ಯೂರಿನ್ ಅಂತ ನೋಡೋಣ. ಓಕೆ, ನೋಡ್ರಿ, ಅಸಿಡಿಕ್ ಯೂರಿಯಾ ಅಂದ್ರೆ ಏನಿದಾರ, ಅಸಿಡಿಕ್ ಯೂರಿನ್ ಅಂದ್ರೆ ಏನಿದೆ ಅಂತ ಅವರು, ಅಸಿಡಿಕ್ ಯೂರಿನ್ ಹೈ ಪ್ರೋಟೀನ್ ಇಂಟೇಕ್. ಅಂದ್ರೆ ನಾವೇನಾದ್ರು ಹೈ ಪ್ರೋಟೀನ್ ಇಂಟೇಕ್ ಮಾಡಿದ್ರೆ ಅಲ್ಲಿ ನಮ್ದು ಯೂರಿನ್ ಅಸಿಡಿಕ್ ಆಗಿರುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ಆಫ್ ದ ಅಸಿಡಿಕ್ ಫ್ರೂಟ್ಸ್, ಅಂದ್ರೆ ಏನಾದ್ರು ಅಸಿಡಿಕ್ ಫ್ರೂಟ್ಸ್ ಏನಾದ್ರು ನಾವು ತಗೊಂಡ್ವಿ ಅಂದ್ರೆ ಇಂಟೇಕ್ ಅಂದ್ರೆ ಆರೆಂಜ್ ಆಗಿರ್ಬೋದು ಅಥವಾ ಲಿಂಬು ಆಗಿರ್ಬೋದು, ಇದ್ರ ಏನಾದ್ರು ಫ್ರೂಟ್ಸ್ ಗಳನ್ನ ನಾವು ಅಸಿಡಿಕ್ ಇರುವಂತ ತಿಂದೀವಿ ಅಂದ್ರೆ ಏನಾಗ್ತಂದ್ರೆ ಅಸಿಡಿಕ್ ರೇಂಜ್ ಅಥವಾ ಯೂರಿನ್ ಒಳಗಡೆ ಅಸಿಡಿಕ್ ರೇಂಜ್ ಜಾಸ್ತಿ ಆಗುತ್ತೆ. ಯೂಶುವಲಿ ಯೂರಿನ್ ಇರ್ತದನ್ನ ಅಸಿಡಿಕ್ ಆಗಿ ಇರ್ತೈತಿ. ಹೌದಾ, ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಪಿ ಎಚ್ ಹೇಳಿ 7 ಮಟ್ಟ ಇರ್ತೈತಿ. ಸೊ ಇದಕ್ಕಿಂತ ಕೆಳಗೆ ಹೋದಾಗ ಅಂದ್ರ ಅದ್ರ ಅಸಿಡಿಕ್ ಅಂತ ಕರಿತೀವಿ ನಾವು. ಓಕೆ, ಇದ್ರ ಕಾಸಸ್ ಗಳು ಏನ್ ಬರ್ತಾವ ಅಂತ ನೋಡ್ರಿ. ಕಾಸಸ್ ಗಳು ಇವಾಗ ಅಸಿಡಿಕ್ ಯೂರಿಯಾ ಇದ್ದಾಗ ಏನಂದ್ರೆ ರೆಸ್ಪಿರೇಟರಿ ಅಸಿಡೋಸಿಸ್ ಅಂತ ಬರ್ತೈತಿ, ಆಮೇಲೆ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಬರ್ತೈತಿ, ಆಮೇಲೆ ಸ್ಟಾರ್ವೇಷನ್ ಅಂತ ಬರ್ತೈತಿ, ಆಮೇಲೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬೈ ಈ ಕೊಲೈ ಬ್ಯಾಕ್ಟೀರಿಯಾ. ಈ ತರ ಆದಾಗ ಏನಾದ್ರು ಇದನ್ನ ಯೂರಿನ್ ಇದ್ರದ್ದು ಅಸಿಡಿಕ್ ಆಗ್ತೈತಿ ಅದು ಪೇಷಂಟ್. ಓಕೆ, ಯಾವಾಗ ರೆಸ್ಪಿರೇಟರಿ ಅಸಿಡೋಸಿಸ್ ಆಗಿರ್ಬೋದು ಅಥವಾ ಮೆಟಬಾಲಿಕ್ ಅಸಿಡೋಸಿಸ್ ಆಗಿರ್ಬೋದು, ಸ್ಟಾರ್ವೇಷನ್ ಆಗಿರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬೈ ಯಾವುದು ಈ ಕೊಲೈ ಬ್ಯಾಕ್ಟೀರಿಯಾ ಆದಾಗ ಏನಾಗ್ತದ ಪೇಷಂಟ್ ಅದು ಯೂರಿನ್ ಅಸಿಡಿಕ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಯಾವ್ದು ಅಂದ್ರೆ ಅಲ್ಕಲಿನ್ ಯೂರಿಯಾ ಅಥವಾ ಇನ್ನೊಂದು ಯಾವುದು ಬೇಸಿಕ್ ಯೂರಿಯಾ. ಓಕೆ, ಯೂರಿನ್ ಅಂತ ಬರ್ತದೆ. ಸೊ ಅಲ್ಕಲಿನ್ ಯೂರಿನ್ ಅವರು ನೋಡ್ಲಿ, ಡಯಟ್ ದಟ್ ಹೈ ವೆಜಿಟೇಬಲ್ ಇಂಟೇಕ್ ಅಥವಾ ಹೈ ವೆಜಿಟೇಬಲ್ ಈಟಿಂಗ್ ಅಥವಾ ಅಂಡ್ ಸಿಟ್ರಸ್ ಫ್ರೂಟ್ಸ್ ಕಾಸ್ಡ್ ಅಲ್ಕಲಿನ್ ಯೂರಿಯಾ. ಅಂದ್ರೆ ಹೈ ಇಂಟೇಕ್ ಆಫ್ ನಾವು ಏನಾದ್ರು ವೆಜಿಟೇಬಲ್ಸ್ ಅನ್ನ ನಾವು ಹೈ ಇಂಟೇಕ್ ಮಾಡಿದ್ವಿ ಅಂದ್ರೆ ಅಥವಾ ಸಿಟ್ರಸ್ ಫ್ರೂಟ್ಸ್ ಗಳನ್ನ ಏನಾದ್ರು ತಿಂದಿದ್ವಿ ಅಂದ್ರೆ ಅಲ್ಲಿ ಏನಾಗ್ತದೆ ನಮ್ಮ ಬಾಡಿ ಒಳಗಡೆ ಬೇಸಿಕ್ ಯೂರಿಯಾ ಅಥವಾ ಅಲ್ಕಲಿನ್ ಯೂರಿಯಾ ಪ್ರೊಡಕ್ಷನ್ ಆಕತಿ. ಸೊ ನೆಕ್ಸ್ಟ್ ಇದ್ರೊಳಗಡೆ ಏನ್ ಹೇಳಿದಾರೆ ಅಂತ ಅವರು ಕಾಸಸ್ ಗಳು ಏನ್ ಹೇಳಿದಾರೆ ಅಂದ್ರೆ, ಮೊದಲನೇದು ರೆಸ್ಪಿರೇಟರಿ ಅಲ್ಕ್ಲೋಸಿಸ್. ಸೊ ಅಲ್ಲಿ ಏನಿದೆ ಅಸಿಡೋಸಿಸ್ ಹೇಳಿದೆ. ಅಸಿಡೋಸಿಸ್ ಅಂದ್ರೆ ಏನ್ರಿ, ಹೈ ಅಸಿಡಿಕ್ ರೇಂಜ್ ಅಥವಾ ಅಸಿಡಿಕ್ ಏನಾಗ್ತದ್ರಲ್ಲಿ ಅವ್ರ ಬಾಡಿ ಒಳಗಡೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಅಲ್ಕೋಸಿಸ್ ಅಂದ್ರೆ ಏನು, ಬೇಸಿಕ್ ರೇಂಜ್ ಅಥವಾ ಬೇಸಿಕ್ ಏನಾಗ್ತದೆ ಬೇಸ್ ಏನಾದ್ರೆ ಅಲ್ಲಿ ಬೇಸಿಕ್ ಕಂಟೆಂಟ್ ಏನಾಗ್ತದೆ ಯೂರಿನ್ ಒಳಗಡೆ ಜಾಸ್ತಿ ಆಗ್ತದೆ. ಓಕೆ, ಪಿ ಎಚ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಟಬಾಲಿಕ್ ಅಲ್ಕೋಸಿಸ್. ಓಕೆ, ನೆಕ್ಸ್ಟ್ ಯಾವ್ದಾಗ್ತದ್ರ ಇದರಲ್ಲೂ ಕೂಡ ಏನಾಗ್ತದ್ರ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ತೈತಿ, ಬಟ್ ಸುಡೋಮೋನಸ್ ಬ್ಯಾಕ್ಟೀರಿಯಾ ಇಂದ ಆಗಿರ್ತದೆ. ಅಲ್ಲಿ ಈ ಕೊಲಿಯ ಬ್ಯಾಕ್ಟೀರಿಯಾ ಆಗಿರುತ್ತೆ, ಇಲ್ಲಿ ಸುಡೋಮೋನಸ್ ಬ್ಯಾಕ್ಟೀರಿಯಾ ಇಂದ ಆಗ್ತದೆ. ಓಕೆ, ಸೊ ನೋಡ್ರಿ ಇಲ್ಲಿ ಪಿ ಎಚ್ ಅಸಿಡಿಕ್ ಆದಾಗ ಏನಾಗಿತ್ತು ನಮ್ಗ ಫಸ್ಟಿಗೆ ಅಲ್ಲೇ
ಆ ಪಿ ಎಚ್ ರೇಂಜ್ ಏನು 4.6 ನ ಕಡಿಮೆ ಆಗಿತ್ತು. ಅದಕ್ಕೆ ಅಂದ್ರೆ ಪಿ ಎಚ್ ನಾವು ಚೆಕ್ ಮಾಡಿದಾಗ ಯೂರಿನದ್ದು ಅಲ್ಲಿ 4.6 ನ ಕಡಿಮೆ ಆದಾಗ ಅಲ್ಲಿ ಏನ್ ಹೇಳಿದ್ವಿ ನಾವು ನಿಮ್ಗೆ ಅಸಿಡೋಸಿಸ್ ಅಸಿಡಿಕ್ ಯೂರಿಯಾ ಅಂತ ಕರಿತೀವಿ. ಸೊ ಇಲ್ಲಿ ಬೇಸಿಕ್ ಯೂರಿಯಾ ಅಥವಾ ಅಲ್ಕಲೈನ್ ಯೂರಿಯಾ ಅಂದ್ರೆ ಏನಂತಂದ್ರೆ ವೆಜಿಟೇಬಲ್ ಇಂಟೇಕ್ ಆಗಿರ್ಬೋದು ಅಥವಾ ಏನ ಸಿಟ್ರಸ್ ಫುಡ್ ಅನ್ನ ಏನೋ ಇಂಟೇಕ್ ಜಾಸ್ತಿ ಮಾಡಿದಾಗ ಏನಾಗ್ತಂದ್ರೆ ಇಲ್ಲಿ ಅಲ್ಕ್ಲೋಸಿಸ್ ಯೂರಿನ್ ಪ್ರೊಡಕ್ಷನ್ ಮಾಡ್ತೈತಿ. ಸೊ ಇದ್ರ ಕಾಸಸ್ ಏನ್ರಿ ರೆಸ್ಪಿರೇಟರಿ ಅಲ್ಕ್ಲೋಸಿಸ್ ಆಗಿರ್ಬೋದು, ಮೆಟಬಾಲಿಕ್ ಅಲ್ಕ್ಲೋಸಿಸ್ ಆಗಿರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬೈ ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಓಕೆ, ದೀಸ್ ಆರ್ ದ ಕಾಸಸ್ ಫಾರ್ ದ ಅಲ್ಕ್ಲೋಸಿಸ್. ಬಟ್ ಇಲ್ಲಿ ಅಸಿಡೋಸಿಸ್ ಏನಾಗಿತ್ತು ಸೇಮ್ ರೆಸ್ಪಿರೇಟರಿ ಅಸಿಡೋಸಿಸ್, ಮೆಟಬಾಲಿಕ್ ಅಸಿಡೋಸಿಸ್, ಸ್ಟಾರ್ವೇಷನ್ ಆಗಿತ್ತು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬೈ ಈಕೋಲೈ ಬ್ಯಾಕ್ಟೀರಿಯಾ. ಸೊ ದೀಸ್ ಆರ್ ದಿ ಆಲ್ ಫಿಸಿಕಲ್ ಎಕ್ಸಾಮಿನೇಷನ್. ಅಂದ್ರೆ ಇವೆಲ್ಲವೂ ಏನಪ್ಪಾ ಅಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ನಾವು ಯೂರಿನ್ ಒಳಗಡೆ ಮಾಡ್ತೀವಿ. ಸೊ ಮೊದಲೇ ಯಾವ್ದು ಹೇಳಿದೆ ನಿಮ್ಗೆ ನಾನು, ವ್ಯಾಲ್ಯೂಮ್ ಆಗಿರ್ಲಿ ಅಥವಾ ಕಲರ್ ಆಗಿರಬಹುದು ಅಥವಾ ಓಡರ್ ಆಗಿರ್ಬಹುದು, ಆಮೇಲೆ ಅಪಿರೆನ್ಸ್ ಕೂಡ ಆಗಿರ್ಬೋದು, ಆಮೇಲೆ ಪಿ ಎಚ್ ರಿಯಾಕ್ಷನ್ ಆಗಿರ್ಬೋದು, ಅದಾದ್ಮೇಲೆ ಸ್ಪೆಸಿಫಿಕ್ ಗ್ರಾವಿಟಿ ಆಗಿರ್ಬೋದು. ಇವೆಲ್ಲವೂ ಏನಪ್ಪಾ ಅಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್ ಅನ್ನು ನೋಡ್ತೀವಿ. ಅದಾದ್ಮೇಲೆ ವಿದ್ಯಾರ್ಥಿಗಳೇ, ಯಾರಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ಅಥವಾ ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ಮುಂದೆ ಬರುವಂತ ವಿಡಿಯೋಗಳು ನಿಮಗೆ ಮೊದಲಿಗೆ ರೀಚ್ ಆಗ್ತಾವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please subscribe our channel. Thank you.